ಕರ್ನಾಟಕದಲ್ಲೇ ಒಂದು ಪುಟ್ಟ ಟಿಬೆಟ್ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ಕೊಡಗಿನ ಪ್ರವೇಶ ದ್ವಾರವಾಗಿರೋ ಕುಶಾಲನಗರದ ಹತ್ತಿರ ಇರೋ ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ಗೆ ಇವತ್ತು ನಾವು ಬಂದಿದ್ದೀವಿ. ಈ ಟಿಬೆಟನ್ನಿಗೆ ಹೇಗೆ ಹೆಸರು ಬಂತು? ಇದರ ಅಧಿಕೃತ ಹೆಸರು ನಮ್ಬ್ರೋಲಿಂಗ್ ಮೊನಾಸ್ಟರಿ. 1963ರಲ್ಲಿ ಪದ್ಮಸಂಭವ ಮಹಾವಿಹಾರವಾಗಿ ಇದು ಸ್ಥಾಪನೆಯಾಯಿತು. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಟಿಬೆಟಿಯನ್ ವಸಾಹತು ಇರೋದು ಇಲ್ಲೇ. ಇಲ್ಲಿಗೆ ಕಾಲಿಡುತ್ತಿದ್ದಂತೆಯೇ ನಮಗೆ ಕರ್ನಾಟಕದಲ್ಲಿದ್ದೀವ ಅಥವಾ ನಿಜವಾಗಿಯೂ ಟಿಬೆಟ್ಗೆ ಬಂದಿದ್ದೀವ ಅನ್ನೋ ರೋಮಾಂಚನ ಶುರುವಾಗುತ್ತೆ. ಈ ದೇವಸ್ಥಾನಕ್ಕೆ ಬರಲು ಸಮಯ ಅಂದರೆ ಬೆಳಗಿನ ಜಾವ ಸಮಯ ಮುಂಜಾನೆ 9ರಿಂದ ಸಂಜೆ 6ರವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಬೆಳಗಿನ ಸಮಯದಲ್ಲಿ ಹೋದರೆ ಪ್ರಾರ್ಥನೆ ನೋಡಲು ಸಿಗುತ್ತದೆ. ಇಲ್ಲಿ ಗೋಡೆಯ ಬರಹಗಳು ದೇವಸ್ಥಾನದ ಒಳಗಿನ ಗೋಡೆಗಳ ಮೇಲೆ ಬೌದ್ಧ ಪುರಾಣಗಳು, ದೇವತೆಗಳು ಹಾಗೂ ರಾಕ್ಷಸರ ನಡುವಿನ ಯುದ್ಧಗಳು ಮತ್ತು ಬೌದ್ಧ ಧರ್ಮದ ವಿವಿಧ ಘಟ್ಟಗಳನ್ನು ಬಿಂಬಿಸುವ ಅದ್ಭುತ ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ. ಇವುಗಳನ್ನು ಟಿಬೆಟ್ನ ನುರಿತ ಕಲಾವಿದರು ಬಿಡಿಸಿದ್ದಾರೆ. ನಾವು ಈಗ ಟೆಂಪಲ್ ಒಳಗಡೆ ಇದ್ದೀವಿ. ಇಲ್ಲಿರೋ ಪ್ರಮುಖ ಆಕರ್ಷಣೆ ಅಂದರೆ ಸುಮಾರು 60 ಅಡಿ ಎತ್ತರದ 3 ಭವ್ಯವಾದ ಚಿನ್ನದ ಲೇಪಿತ ವಿಗ್ರಹಗಳು. ಮಧ್ಯದಲ್ಲಿರೋದು ಬುದ್ಧ ಭಗವಾನರು. ಇವರ ಪಕ್ಕದಲ್ಲಿ ಪದ್ಮ ಸಂಭವ ಹಾಗೂ ಅಮಿತಾಯುಸ್ ಅವರ ಮೂರ್ತಿಗಳಿವೆ. ಇಲ್ಲಿನ ಶಾಂತಿ, ಆ ದೈವಿಕ ಕಳೆ ಮತ್ತು ಗೋಡೆಗಳ ಮೇಲಿರೋ ಸಾಂಪ್ರದಾಯಿಕ ಚಿತ್ರಕಲೆ ನಮ್ಮ ಮನಸ್ಸನ್ನು ಪೂರ್ತಿಯಾಗಿ ನಿರಳವಾಗಿಸುತ್ತೆ. ಈ ಟಿಬೆಟಿಯನ್ನರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಆಶ್ರಯ ತಾಣವಾಗಿದ್ದು ಇದು 1959ರಲ್ಲಿ ಟಿಬೆಟ್ನಿಂದ ಭಾರತಕ್ಕೆ ಆಶ್ರಯ ಅರಸಿ ಬಂದ ಟಿಬೆಟಿಯನ್ ಜನರಿಗೆ ಮೈಸೂರು ಸರ್ಕಾರವು ಬೈಲುಕುಪ್ಪೆಯಲ್ಲಿ ಜಾಗವನ್ನು ನೀಡಿತು. ಅಂದು ಶುರುವಾದ ಈ ವಸಾಹತು ಇಂದು ದಕ್ಷಿಣ ಭಾರತದ ಅತಿ ದೊಡ್ಡ ಟಿಬೆಟಿಯನ್ ಕೇಂದ್ರವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಿದೆ ಅಂತ ಹೇಳಬಹುದು. ಟಿಬೆಟಿಯನ್ನರ ಶೈಲಿ. ದೇವಸ್ಥಾನದ ವಾಸ್ತುಶಿಲ್ಪವು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಟಿಬೆಟಿಯನ್ ಶೈಲಿಯಲ್ಲಿದೆ. ಗೋಪುರಗಳು, ಕಿಟಕಿಗಳು ಮತ್ತು ಪ್ರವೇಶ ದ್ವಾರಗಳು ಅತ್ಯಂತ ಆಕರ್ಷಕ ಬಣ್ಣಗಳಿಂದ ಕೂಡಿದೆ ಅಂತ ಹೇಳಬಹುದು. ಇಲ್ಲಿ ಪ್ರಸ್ತುತ ಮಹತ್ವ ಮತ್ತು ವಾತಾವರಣ ಶಿಕ್ಷಣ ಕೇಂದ್ರ. ಇಂದು ಈ ಮೊನಾಸ್ಟರಿಯಲ್ಲಿ 5,000ಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ಮತ್ತು ಸನ್ಯಾಸಿಯರು ವಾಸಿಸುತ್ತಾರೆ. ಇಲ್ಲಿ ಅವರಿಗೆ ಧಾರ್ಮಿಕ ಶಿಕ್ಷಣ, ತತ್ವಶಾಸ್ತ್ರ ಮತ್ತು ಆಧುನಿಕ ಶಿಕ್ಷಣವನ್ನು ನೀಡಲಾಗುತ್ತದೆ. ಇದು ವಿಶ್ವದ ಪ್ರಮುಖ ನಿಂಗ್ಮ ಬೌದ್ಧ ಧರ್ಮದ ಒಂದು ಪಂಥ ಶಿಕ್ಷಣ ಕೇಂದ್ರಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳಬಹುದು. ಇದು ಟಿಬೆಟಿಯನ್ ಒಳಗಡೆ ಇರ್ತಕ್ಕಂಥ ಸುಂದರವಾದ ಭವ್ಯ ಬಂಗಲೆ. ಇಲ್ಲಿ ಕೇವಲ ದೇವಸ್ಥಾನ ಮಾತ್ರವಲ್ಲ, ಹೊರಗಡೆ ಬಂದರೆ ನಿಮಗೆ ಟಿಬೆಟಿಯನ್ ಶೈಲಿಯ ಅಪರೂಪದ ಕರಕುಶಲ ವಸ್ತುಗಳು, ಪ್ರೇಯರ್ ವೀಲ್ಸ್ ಸಿಗುತ್ತವೆ. ಹಾಗೆ ಇಲ್ಲಿನ ಸ್ಥಳೀಯ ಕಫೆಗಳಲ್ಲಿ ಬಿಸಿ ಬಿಸಿ ಮೋಮೋಸ್ ಟೇಸ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ತುಂಬ ಚೆನ್ನಾಗಿ ಸಿಗುತ್ತದೆ. ಮತ್ತು ಇಲ್ಲಿ ನೀವು ಏನು ಬೇಕಾದರೆ ಶಾಪಿಂಗ್ ಕೂಡ ಮಾಡಬಹುದು. ಈ ಶಾಪಿಂಗ್ ಒಳಗಡೆ ಹೋದರೆ ನೋಡಿ, ನಿಮಗೆ ಬೇಕಾದಕ್ಕಂಥ ಸುಂದರವಾದಂಥ ಕಪ್ಪುಗಳಾಗಿರ್ಬೋದು, ಡಿಸೈನಿಂಗ್ ಟೇಬಲ್ ಮೇಲೆ ಇಡ್ತಕ್ಕಂಥ ಸುಂದರವಾದಂಥ ವಿಗ್ರಹಗಳನ್ನು ನಾವು ಇಲ್ಲಿ ಸಿಗುತ್ತವೆ. ಮತ್ತು ನೀವು ಮನೆಯ ಹೊರಾಂಗಣದಲ್ಲಿ ಬಾಲ್ಕೊನಿಯಲ್ಲಿ ಹಾಕಲು ಆವಾಜ್ ಮಾಡ್ತಕ್ಕಂಥ ಗಂಟೆಗಳ ನಾದದ ಬಿಂಬವನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ನೀವು ಏನಾದರೂ ಕುಶಾಲನಗರ ಕಡೆ ಬಂದರೆ
ಈ ಒಂದು ಜಾಗಕ್ಕೆ ಬರೋದನ್ನು ಮರೆಯಬೇಡಿ. ಖಂಡಿತವಾಗಿಯೂ ವೀಕೆಂಡ್ನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ದಿನದ ಟ್ರಿಪ್ ಬರಲು ಇದು ಅತ್ಯುತ್ತಮ ಜಾಗ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.